ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದು ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗುವ ಚರ್ಚೆ ಅಲ್ಲ. ಆಯ್ತಪ್ಪ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ ನಾವು ನೋಂದಣಿ ಮಾಡಿಸ್ಕೊಳ್ತೀವಿ ಅಂತ. RSSನವರು ಬರೋದಿಲ್ಲ, RSSನವರು ನೋಂದಣಿ ಮಾಡಿಕೊಳ್ಳದೆ ಕೆಲಸ ಮಾಡ್ತಾ ಇರೋದು ಕರೆಕ್ಟ್ ಬಿಡಿ, ನಾನು ಒಪ್ಕೊಳ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದಿಲ್ಲ. ಆದರೆ ಇಂಥದ್ದೊಂದು ವಿಷಯವನ್ನು ಎತ್ತಿಕೊಳ್ಳುವಾಗ ಪ್ರಿಯಾಂಕ್ ಖರ್ಗೆ ಅವ್ರಿಗೊಂದು ಕ್ಯಾಲ್ಕುಲೇಷನ್ ಅಂತ ಇರುತ್ತೆ. ಯಾರೋ ಒಬ್ಬರು ಟಾರ್ಗೆಟ್ ಆಡಿಯನ್ಸ್ ಅಂತ ಇರ್ತಾರೆ, ಪೊಲಿಟಿಕಲ್ ಗೋಲ್ ಅಂತ ಇರುತ್ತೆ. ಏನದು ಲೆಕ್ಕಾಚಾರ ಏನಿರ್ಬೋದು ನಿಮ್ಮ ಪ್ರಕಾರ? ಅದೇ ನೋಡಿ, ಈ ವಿಷಯದಲ್ಲಿ ವಾದ ಪ್ರತಿವಾದಗಳು ಸಾರ್ವಜನಿಕವಾಗಿ ಮಾಧ್ಯಮಗಳ ಮೂಲಕ ನಡೀತಾ ಇದೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರ ವಾದ ಇರತಕ್ಕಂಥದ್ದು, ನಾನು ಗೃಹ ಸಚಿವನಾಗಿ ಒಂದು ಸಂಸ್ಥೆಗೆ ಪತ್ರವನ್ನು ಬರಿತಾ ಇದ್ದೀನಿ, ನಿಮ್ಮ ಸಂಸ್ಥೆ ರಿಜಿಸ್ಟರ್ಡ್ ಆಗಿಲ್ಲ, ನಿಮ್ಮ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರುತ್ತೆ, ಗುರುಪೂರ್ಣಿಮೆಯಲ್ಲಿ ಗುರುದಕ್ಷಿಣೆಯ ರೂಪದಲ್ಲೂ ಕೂಡ ಹಣ ಹರಿದು ಬರುತ್ತೆ, ಅದರ ಲೆಕ್ಕಪತ್ರ ಇಲ್ಲ ಅಂತಕ್ಕಂಥದ್ದನ್ನು, ಹೀಗಾಗಿ ನಿಮ್ಮ ಸಂಸ್ಥೆ ರಿಜಿಸ್ಟರ್ಡ್ ಆಗಬೇಕು, ಇದನ್ನು ನಾನು ವ್ಯಕ್ತಿಯಾಗಿ ಕೇಳ್ತಾ ಇಲ್ಲ ಸರ್ಕಾರವಾಗಿ ಕೇಳ್ತಿದ್ದೀನಿ ಅಂತಕ್ಕಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ಈ ಪ್ರಶ್ನೆಯನ್ನು ನನಗನ್ಸುತ್ತೆ ಬೆಂಗಳೂರಿನಲ್ಲಿ ಸುಮಾರು 6 ತಿಂಗಳ ಹಿಂದೆ ಮೋಹನ್ ಭಾಗವತ್ ಅವರು ಬಂದಾಗ ಈ ಪ್ರಶ್ನೆಯನ್ನು ಅವ್ರಿಗೆ ಯಾರೋ ಕೇಳಿದರು. ಹೌದು, ನಿಮ್ಮ ಸಂಸ್ಥೆ ರಿಜಿಸ್ಟರ್ಡ್ ಇಲ್ಲ ಅಂತಂದಾಗ ಅವರು ಕೊಟ್ಟ ಉತ್ತರ ಏನಿತ್ತು ಅಂತಂದರೆ, ಭಾರತದ ಸಂವಿಧಾನದ ಪ್ರಕಾರ ಯಾವುದೇ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಏನಿರುತ್ತೆ ಅದರ ಒಂದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ. 19(1)A ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಮೀಟಿಂಗ್ ಇದೆಲ್ಲವೂ ಕೂಡ ಭಾರತದ ಸಂವಿಧಾನ ಕೊಡುತ್ತೆ. ನಾವೆಲ್ಲೂ ಕೂಡ ಇದರ ಒಂದು ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ಕಾರಣದಿಂದಾಗಿ ನಾವು ರಿಜಿಸ್ಟರ್ಡ್ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇಲ್ಲ ಅನ್ನೋದನ್ನು ಮೋಹನ್ ಭಾಗವತ್ ಹೇಳಿದರು. ಆದರೆ RSSನ ಕಾರ್ಯಾಲಯಗಳು, RSSನ ಟ್ರಸ್ಟ್ಗಳು ಏನಿವೆ ಅವು ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ದೇ ಆರ್ ರಿಜಿಸ್ಟರ್ಡ್. ಆಮೇಲೆ ಅವು ಸಹಕಾರಿ ನಿಯಮಗಳ ಅನುಸಾರವಾಗಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅನ್ನೋದನ್ನು RSS ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೀಗಿರುವಾಗ ಈಗ ಪ್ರಿಯಾಂಕ್ ಖರ್ಗೆ ಒಂದು ಪತ್ರವನ್ನು ಬರೆದು ಒಂದು ಹೊಸ ಚರ್ಚೆಯನ್ನು ನಿಶ್ಚಿತವಾಗಿ ಹುಟ್ಟು ಹಾಕಿದ್ದಾರೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಬೇಕಾದ್ರೆ ಚರ್ಚೆಗೆ ಬರ್ತೀನಿ, ನಾನು ಕೇಶವ ಕೃಪಾಗೆ ಬರ್ತೀನಿ, ನಾನು ಜಗನ್ನಾಥ್ ಭವನಕ್ಕೆ ಬರ್ತೀನಿ ಅಂತ. RSS ನಾನು ಕಳೆದ 6 ತಿಂಗಳಿಂದ ನೋಡ್ತಾ ಇದ್ದೀನಿ, RSS ಮೋಹನ್ ಭಾಗವತರು ಹೇಳಿದ್ದು ಬಿಟ್ಟರೆ RSS ಇದರಲ್ಲೆಲ್ಲೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇಲ್ಲ. BJPಯವ್ರಿಗೂ ಕೂಡ ನೀವು ಇದ್ರ ಬಗ್ಗೆ ಮಾತನಾಡಬೇಡಿ ಅಂತಕ್ಕಂಥದ್ದನ್ನು RSS ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದಕ್ಕೆ ಕಾರಣ RSSಗೆ ಅನಿಸ್ತಾ ಇದೆ, ತಗೊಂಡ್ರೆ ಲೀಗಲ್ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನವನ್ನಾದರೂ ಮಾಡಲಿ, ನಾಳೆ ನ್ಯಾಯಾಲಯಕ್ಕೆ ಬರುತ್ತೆ, ಆಗ ನಾವು ಉತ್ತರ ಕೊಡ್ತೀವಿ. ಯಾವುದೇ ನೋಡಿ, ಇಲ್ಲೇನಿದೆ ಪ್ರಶ್ನೆ ಅಂತಂದರೆ, ಈಗ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥ ಗೃಹ ಸಚಿವರಿಗೂ ಗೊತ್ತಿದೆ, ಲೀಗಲಿ ಹಿ ಕೆನಾಟ್ ಚಾಲೆಂಜ್ ಇಟ್. ಎಕ್ಸಾಕ್ಟ್ಲಿ, ಎಸ್. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ಅಂತಕ್ಕಂಥದ್ದು ಮ್ಯಾಂಡೇಟ್ರಿ ಇಲ್ಲ. ಆದರೆ ಪೊಲಿಟಿಕಲಿ ಕೆಲ ಪ್ರಶ್ನೆಗಳನ್ನು ಪ್ರಿಯಾಂಕ್ ಖರ್ಗೆ ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ? ಫಾರಿನ್ ಫಂಡಿಂಗ್ ಬರ್ತಾ ಇದೆ, ಫಾರಿನ್ ಫಂಡಿಂಗಿಗೆ ನೀವು ಹೆಂಗೆ ಎಲಿಜಿಬಿಲಿಟಿ ಬರುತ್ತೆ? ಬಟ್ ನನಗನ್ಸುತ್ತೆ ಈಗ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಪ್ರಶ್ನೆಗಳನ್ನು, ಇಲ್ಲ ನಾವು ನಿಮ್ಮ ಕಚೇರಿಗೆ ಬರ್ತೀವಿ, ನೀವು ನಮ್ಮ ಕಚೇರಿಗೆ ಬನ್ನಿ, ಇದ್ಯಾಕೆ ಚರ್ಚೆ ನಡೀಬೇಕು ಅಲ್ವಾ? ನಾನು ನೆನ್ನೆ ಅದೇ ಅಂದೆ, ನೋಟಿಸ್ ಕೊಡಬೇಕು. ಒಂದು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ನಿಮ್ಗೆ ಅಧಿಕಾರ ಇದೆ, ನೋಟಿಸ್ ಕೊಡಿ. ಹೌದು. ಇದು ಯಾಕೆ ನಡೀತಾ ಇದೆ ಅಂದರೆ ಪೊಲಿಟಿಕಲ್ ಕಾರಣದಿಂದ ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನಿಸ್ತಾ ಇದೆ, ಈ ರೀತಿಯ ಚರ್ಚೆಗಳ ಮೂಲಕ, ಈ ರೀತಿಯ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಐ ಕ್ಯಾನ್ ಬಿ ಎ ಚಾಂಪಿಯನ್ ಆಫ್ ಒಂದು ಎಕೋಸಿಸ್ಟಮ್ನ ಚಾಂಪಿಯನ್ ಆಗಬೇಕು ಅಂತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಪಷ್ಟವಾದಂತೆ ಕಾಣ್ತಿದೆ. ಪ್ರಶ್ನೆ ಕೇಳೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕರೆಕ್ಟ್. ನೀವು ಅಧಿಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ನೋಟಿಸ್ ಕೊಡಿ. ಹೌದು. ಈಗ ಅದು ಕೇಂದ್ರ ಸರ್ಕಾರದ ಅಧೀನಲ್ಲಿ ಬರುತ್ತೋ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೋ, ಅದು ಕೂಡ ನಾಳೆ, ನಿನ್ನೆ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಅಂತಿಮವಾಗಿ ಈ ವಿಷಯ ಈಗ ರಿಜಿಸ್ಟರ್ಡ್ ಮಾಡಿಸ್ಬೇಕೋ ಬೇಡವೋ, RSSನ ವಾದ ಏನು, ಪ್ರಿಯಾಂಕ್ ಖರ್ಗೆ ವಾದ ಏನು, ಅದನ್ನಷ್ಟೇ ನಾವು ಮುಂದಿಡಬಹುದೇ ಹೊರತು ಕಾನೂನಿನ ವ್ಯಾಖ್ಯೆ ಇದರಲ್ಲಿ ಏನು ಅಂತಕ್ಕಂಥದ್ದನ್ನು ನ್ಯಾಯಾಲಯಗಳು ನಿರ್ಧರಿಸಬೇಕಾಗತ್ತೆ. ನಾವು ಕೂತ್ಕೊಂಡು ನಿರ್ಧರಿಸೋಕ್ಕಾಗಲ್ಲ ಅದನ್ನು. ಈಗ RSS ಕಡೆಯವರು ಇಲ್ಲ, ನಾವು ಕರ್ನಾಟಕದಲ್ಲಿ ಇಷ್ಟು ಕಾರ್ಯಾಲಯಗಳಿದಾವಲ್ಲ, ಕಾರ್ಯಾಲಯಗಳಿಗೆ ನೋಟಿಸ್ ಕೊಡಲಿ. ಈ ಬಿಲ್ಡಿಂಗ್ ಯಾರ ಹೆಸರಲ್ಲಿದೆ, ಇದಕ್ಕೆ ದೇಣಿಗೆ ಯಾರ್ಯಾರಿಂದ ತಗೊಂಡ್ರಿ, ಅಜಿತ್ ಅವೆಲ್ಲವೂ ಆ ದೇಣಿಗೆ ತೆಗೆದುಕೊಳ್ಳೋದಕ್ಕೆ ಲೀಗಲ್ ಸ್ಯಾಂಕ್ಟಿಟಿ ಏನು? ಅಜಿತ್ ಅವೆಲ್ಲವೂ ಕೂಡ ಕಾರ್ಯಾಲಯಗಳು ಟ್ರಸ್ಟ್ ಹೆಸರಿನಲ್ಲಿವೆ. ಈಗ ನನಗೆ ಅನ್ಸುತ್ತೆ ಇದು ಅವು ರಿಜಿಸ್ಟರ್ ಆಗಿದಾವೆ ಅಂತ ಗೊತ್ತು. ಜನಸೇವಾ ಟ್ರಸ್ಟ್ ಹೆಸರಿನಲ್ಲಿ RSSನ ಕಾರ್ಯಾಲಯ ಇರಬೇಕು ಬಹುಶಃ. ಈ ಕೇಶವ ಕೃಪಾ, ಕೇಶವ ಶಿಲ್ಪ, ಈಗ ರಾಷ್ಟ್ರೋತ್ಥಾನ ಅದು ಒಂದು ಟ್ರಸ್ಟ್ ಇದೆ. ಹೇಗೆ ಇದೊಂದು ರೀತಿ
ಪೊಲಿಟಿಕಲಿ ವಾದ ಪ್ರತಿವಾದ ಇದೊಂದು ಹಾಟ್ ವಿಷಯ. ಕರೆಕ್ಟ್. ಬಟ್ ಲೀಗಲಿ ಇದರ ಸ್ಟ್ಯಾಂಡಿಂಗ್ ಏನು ಅಂತಕ್ಕಂಥದ್ದನ್ನು ಯಾರಾದರೂ ಒಬ್ಬರು ಕೋರ್ಟಿಗೆ, ಅಂದರೆ ಈಗ ಸರ್ಕಾರ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಿದ್ದಾರೆ, ಈಗ ಆರ್ ಎಸ್ ಎಸ್ನ ಪಥಸಂಚಲನ ನಡೆಯಲ್ಲ ಅನ್ನುವ ಕಾರಣಕ್ಕೋಸ್ಕರ ಅನೇಕ ಬಾರಿ ಆರ್ ಎಸ್ ಎಸ್ನವರೇ ಇದಕ್ಕೆ ಹೋಗಿದ್ದಾರೆ, ಎಲ್ಲಿ ಕೋರ್ಟಿಗೆ ಹೋಗಿದ್ದಾರೆ. ಹೌದು, ಕೋರ್ಟ್ ಅವ್ರಿಗೆ ಅನುಮತಿ ಕೊಟ್ಟಿದೆ. ಕರೆಕ್ಟ್. ಕೋರ್ಟ್ ಕೇಳಿಲ್ಲ. ಆರ್ ಎಸ್ ಎಸ್ನ ಬ್ಯಾನ್ ಮಹಾತ್ಮ ಗಾಂಧಿ ತೀರ್ಕೊಂಡಾಗ ಒಮ್ಮೆ ಆಯಿತು, ನಂತರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಒಂದ್ಸಲ ಆಯಿತು, ಅಯೋಧ್ಯೆಯ ಬಾಬರಿ ಮಸೀದಿ ಧ್ವಂಸದ ಪ್ರಕರಣದ ನಂತರ 92ರಲ್ಲಿ ಆಯಿತು. 48, 75 ಮತ್ತು 1992 3 ಬಾರಿ ಆರ್ ಎಸ್ ಎಸ್ ಬ್ಯಾನ್ ಆಯಿತು. ನೀವು ರಿಜಿಸ್ಟರ್ಡ್ ಅಲ್ಲ ಮತ್ತು ರಿಜಿಸ್ಟರ್ಡ್ ಅಲ್ಲದೆ ಇರುವ ಕಾರಣಕ್ಕೋಸ್ಕರ ಅದು ಕಾರ್ಯನಿರ್ವಹಿಸ್ಲಿಕ್ಕೆ ಆಗೋಲ್ಲ ಅಂತಂದರೆ ನೀವು ಸರ್ಕಾರಗಳದನ್ನು ಹೆಂಗೆ ಬ್ಯಾನನ್ನು ಲಿಫ್ಟ್ ಮಾಡಿದ್ರಿ, ಬ್ಯಾನನ್ನು ಹಾಕಿದ್ರಿ. ದಟ್ ಈಸ್ ಆರ್ ಎಸ್ ಎಸ್ನ ಮೇಲೆ 3 ಬಾರಿ ಬ್ಯಾನ್ಗಳನ್ನು ತೆಗೆದಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳು ಅದರ ಬಗ್ಗೆ ತೀರ್ಪುಗಳನ್ನು ಕೊಟ್ಟಿವೆ. ಗೃಹ ಸಚಿವಾಲಯದ ಆಂತರಿಕ ವರದಿಗಳು ಅದರ ಬಗ್ಗೆ ವರದಿಗಳನ್ನು ಕೊಟ್ಟ ನಂತರ ಆ ಬ್ಯಾನನ್ನು ಲಿಫ್ಟ್ ಮಾಡಲಾಯಿತು. ಸೊ ಒಟ್ಟಾರೆ ಈ ಪತ್ರ ಮತ್ತು ಪತ್ರಿಕಾಗೋಷ್ಠಿ ಎಲ್ಲದರ ಉದ್ದೇಶ ಪಬ್ಲಿಕ್ ಡಿಸ್ಕೋರ್ಸ್ ಆಗಿ, ಪಬ್ಲಿಕ್ ಚರ್ಚೆಗಳಾಗಲಿ. ಅಲ್ಲ, ಅದು ನೋಡಿ, ಪಬ್ಲಿಕ್ ಚರ್ಚೆಗಳು ಯಾವುದೇ ವಿಷಯದಲ್ಲಿ ಆಗೋದ್ರಲ್ಲಿ ಪ್ರಶ್ನೆನೇ ಇಲ್ಲ. ಬಟ್ ನನಗಿರ್ತಕ್ಕಂಥದ್ದು ಆಯ್ತಪ್ಪ, ಪಬ್ಲಿಕ್ ಚರ್ಚೆಗಳನ್ನು ನೀವು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸರ್ಕಾರವಾಗಿ ಪ್ರಶ್ನೆ ಕೇಳಿ, ಇಲ್ಲ ನಾನು ಜಗನ್ನಾಥ ಭವನಕ್ಕೆ ಬರ್ತೀನಿ, ನಾನು ಅಲ್ಲಿ ಬರ್ತೀನಿ, ನಾನು ಇಲ್ಲಿ ಬರ್ತೀನಿ ಅಂತ ಆ ಚರ್ಚೆ ಉಪಯೋಗ ಏನು? ಅದರ ಅವಶ್ಯಕತೆ ಯಾರು ಏನಿದೆ? ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ದ ಕೋರ್ಟ್ ಆಫ್ ಲಾ. ನೋಟಿಸ್ ಕೊಟ್ಟರೆ ಮುಗಿತಪ್ಪ. ನೋಟಿಸ್ ಕೊಟ್ರಿ ಅವ್ರು ಹೋಗ್ಬೇಕಾದ್ರೆ ಕೋರ್ಟಿಗೆ ಹೋಗ್ತಾರೆ, ಆಗ ಕೋರ್ಟ್ಗಳು ಏನು ಹೇಳ್ತವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.